ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮಗೆ ತುಂಬ ಸರಳವಾದ ಮಂತ್ರವನ್ನು ಹೇಳುತ್ತೇವೆ. ಇದಕ್ಕೆ ಯಾವ ರೀತಿಯೂ ಯಂತ್ರ ಇಲ್ಲದೆ ಒಂದು ಮಂತ್ರದ ಸಹಾಯದಿಂದ ನೀವು ಯಾರನ್ನ ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು. ನಿಮಗೆ ಅವರದ್ದು ಹೆಸರು ಗೊತ್ತಿದ್ದರೆ ಸಾಕು ಮತ್ತು ಅದರೊಂದಿಗೆ ಅವರನ್ನ ಒಂದು ಸಾರಿ ನೀವು ನೋಡಿರಬೇಕು ಮಾತ್ರ. ಈ ವಶೀಕರಣ ಮಂತ್ರವನ್ನ ಮಾಡುವಂಥವರು ಯಾರಂದ್ರೆ, ನೀವು ಯಾರನ್ನು ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ಬ್ರೇಕಪ್ ಆಗಿ ದೂರ ಆಗಿದ್ರೆ ಅವರನ್ನ ನೀವು ಮತ್ತೆ ಪಡೆದುಕೊಳ್ಳಬಹುದು. ಅವರು ಮಾತ್ರ ಈ ವಶೀಕರಣ ವಿಧಾನವನ್ನ ಮಾಡಬೇಕು. ಇದನ್ನ ನೀವು ಒಂದು ಸಾರಿ ಮಾಡಿಬಿಟ್ರೆ ಸಾಕು, ಅವರು ಎಲ್ಲೇ ಇದ್ದರೂ ಕೂಡ ನಿಮ್ಮ ಹತ್ತಿರ ಓಡಿ ಬರುತ್ತಾರೆ ಖಂಡಿತ. ಇದನ್ನು ನೀವು ಮಂಗಳವಾರ ದಿನದಂದು ಮಾತ್ರ ಮಾಡಬೇಕಾಗತ್ತೆ. ಸಮಯ ರಾತ್ರಿ 7 ಗಂಟೆ ಮತ್ತು 11 ಗಂಟೆಯ ಮಧ್ಯದ ಒಳಗಡೆನೆ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈ ವಶೀಕರಣ ವಿಧಾನವನ್ನ ಮಾಡಬೇಕಾದ್ರೆ ನಿಮ್ಮನ್ನ ಯಾರೂ ಕೂಡ ನೋಡಿರಬಾರ್ದು ಮತ್ತು ನೀವು ಯಾರಿಗೂ ಸಹ ಹೇಳ್ಬಾರ್ದು. ನೋಡಿ ಸ್ನೇಹಿತರೆ, ನೀವು ಈಗ ಇದನ್ನ ಹೇಗೆ ಮಾಡಬೇಕು ಎಂಬುದನ್ನ ಹೇಳಿಕೊಡುತ್ತೇವೆ. ನೋಡಿ, ಒಂದು A4 ಸೈಜ್ನ ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ. ಆ ಬಿಳಿ ಹಾಳೆಯ ಮೇಲೆ ವಿಡಿಯೋದಲ್ಲಿ ತೋರಿಸಿರುವ ಆ ಮಂತ್ರವನ್ನ ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಳಿ. ನೋಡಿ ಸ್ನೇಹಿತರೆ, ಮಂತ್ರದಲ್ಲಿ ಅಮುಕಂ ಎಂಬ ಪದ ಇದೆಯಲ್ವಾ, ಅಲ್ಲಿ ನೀವು ಯಾರನ್ನ ವಶಕ್ಕೆ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೀರಾ ಅವರ ಹೆಸರನ್ನ ಅಲ್ಲಿ ಬರೆಯಿರಿ. ಇದು ನಿಮಗೆ ಜ್ಞಾಪಕದಲ್ಲಿ ಇರಲಿ. ಆ ಹಾಳೆಯ ಮೇಲೆ ಇದೇ ಪ್ರಕಾರದಲ್ಲಿ ಬರೆದು ಆದ ನಂತರ ಆ ಹಾಳೆಯನ್ನ 4 ಭಾಗಗಳನ್ನಾಗಿ ಫೋಲ್ಡ್ ಮಾಡಿಕೊಳ್ಳಿ. ಫೋಲ್ಡ್ ಮಾಡಿ ಆದ ನಂತರ ಒಂದು ರಾತ್ರಿ, ಅಂದರೆ ಮಾಡಿದ ದಿನದಂದೇ ಅದನ್ನ ಒಂದು ರಾತ್ರಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಮಲಗಬೇಕಾಗುತ್ತೆ, ಅಥವಾ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಿರಿ. ಮುಂಜಾನೆಯ ಸಮಯ ಆ ಹಾಳೆಯನ್ನು ತೆಗೆದುಕೊಂಡು ನೀವು ಏನ್ ಮಾಡಬೇಕು ಅಂದು ಅದನ್ನ ಪರ್ಮನೆಂಟ್ ಆಗಿ ನಿಮ್ಮ ಹತ್ತಿರನೇ ಇಟ್ಟುಕೊಳ್ಬೇಕು. ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಈ ತಂತ್ರವನ್ನ ಮಾಡಿದ 2 ನಿಮಿಷದಲ್ಲಿ ಆ ವ್ಯಕ್ತಿಯು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸ್ತಾನೆ, ಅಂದರೆ ನಿಮ್ಮ ಸಮೀಪ ಬರಲು ಆರಂಭಿಸ್ತಾರೆ. ಈ ತಂತ್ರವನ್ನ ನೀವು ಕೂಡ ಮಾಡಿ ನೋಡಿ ವೀಕ್ಷಕರೇ, ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.